ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಸ್ಪೆಷಲಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುವಂತಹ ಸೇವನ್ನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ, ಚೂರು ಮೆತ್ತಗಾಗಲ್ಲ. ಎಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಮೆತ್ತಗಾಗಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ವಿಡಿಯೋದಲ್ಲಿ ನೋಡೋ ಥರ. ನಿಮಗೂ ಈ ರೀತಿ ಸೇವ್ ಬೇಕು ಅಂದರೆ ನಾನು ಕೊಟ್ಟಿದ್ದ ವಿಧಾನದಲ್ಲಿ ಈ ಸೇವನ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ತಟ್ಟೆ ತೊಗೋತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಒಂದು ಬೌಲ್ ಅಳತೆ ಮಾಡಿಕೊಂಡು ಹಿಟ್ಟನ್ನ ಹಾಕ್ಕೊಳ್ಳಿ. ನಾನು ಈ ಬೌಲ್ ಅಳತೆಯಲ್ಲಿ 3 ಬೌಲಷ್ಟು ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಮೊದಲಿಗೆ ಜರಡಿ ಹಿಡಿದ್ಬಿಟ್ಟು ಆಮೇಲೆ ತೊಗೋತಾ ಇದ್ದೀನಿ. 1 ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಆ ಲೆಕ್ಕ ಆದರೆ 3 ಬೌಲಿಗೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದು ಮೇನು, ತುಂಬಾ ಕ್ರಿಸ್ಪಿ ಬರ್ತವೆ, ಚೂರು ಮೆತ್ತಗಾಗಲ್ಲ. ಈ ರೀತಿ ಡ್ರೈ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪದಾಗಿ ನೀರನ್ನ ಹಾಕಿಬಿಟ್ಟು ಇದನ್ನು ಕಲಿಸ್ಕೋಬೇಕು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ಮೆದುವಾಗಿ ಇರಬಾರ್ದು, ಒಂದು ಹದಕ್ಕೆ ಇರಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಬೇಕು. ನೋಡಿ, ಈ ಹದ ಇದ್ದರೆ ಸಾಕು. ನಂತರ ನಾನು ಸೇವ್ ಮಾಡೋ ಮೇಕರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಆಯಿಲ್ನ ಹಚ್ಚಿಬಿಟ್ಟು ಹೀಗೆ ಈ ಹಿಟ್ಟನ್ನ ಇದಕ್ಕೆ ಹಾಕಿ ಪಕ್ಕದಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಆಲ್ರೆಡಿ ಬಿಸಿಯಾಗಿದೆ. ಈ ಬಿಸಿಯಾದ ಎಣ್ಣೆಯಲ್ಲಿ ಹೀಗೆ ಸೇವನ್ನ ಬಿಡ್ತಾ ಹೋಗಬೇಕು. ಎಣ್ಣೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಕಾಯಿಸ್ಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೀಗೆ ಹಾಕಿದ ತಕ್ಷಣವೇ ಗುಳ್ಳೆ ಬಂದುಬಿಟ್ಟು ಸಡನ್ನಾಗಿ ಕಡಿಮೆ ಆಗಬೇಕು. ಆ ರೀತಿ ಎಣ್ಣೆ ಕಾಯ್ದಿರಬೇಕು. ನಂತರ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಇವಾಗ ತಿರುವಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಈ ಸೇವು ತುಂಬಾ ಚೆನ್ನಾಗಿ ಗರಿಗರಿಯಾಗಿ ರೆಡಿಯಾಗುತ್ತೆ. ಇಲ್ಲಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಂತರ ಎತ್ತಿಬಿಟ್ರೆ ಸೂಪರಾಗಿರೋ ಸೇವ್ ರೆಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.